ಕಾಲೇಜ್ ಹೋಗೋದಕ್ಕೆ ಎಷ್ಟು ಇರಿಟೇಟ್ ಆಗ್ತದೆ ಗೊತ್ತಾ ನನಗೆ? ಒಂದ್ ಕಡೆ ಕರ್ಣ, ಇನ್ನೊಂದ್ ಕಡೆ ನಿಧಿ. ಅವಳಂತೂ ಕ್ಲಾಸ್ ರೂಮ್ ಅಲ್ಲಿ, ಕಾರಿಡಾರ್ ಅಲ್ಲಿ ಅವಳೆ ಬಾಸ್ ತರ ಬಿಹೇವ್ ಮಾಡ್ತಾಳೆ. ಒಂದ್ ಹೇಳಿಯತ್ತೆ, ಹಾಸ್ಪಿಟಲ್ ನಮ್ದು, ಬಾಸಿಸಮ್ ಅವಳ್ದಾ? ಇದೆಲ್ಲ ಬಿಡಿ, ಅವಳನ್ನ ನಿಧಿ ಮ್ಯಾಮ್ ಅಂತ ಕರಿಬೇಕಂತೆ. ನಿಧಿ ಮ್ಯಾಮ್, ನಿಧಿ ಮ್ಯಾಮ್. ಅತ್ತೆ, ಡು ವಿ ಡಿಸರ್ವ್ ದಿಸ್? ಸೋ ಪಿಟಿ ಆನ್ ಅಸ್. ನಮ್ ಕಾಲ್ ಮೇಲೆ ನಾವೇ ಚಪ್ಪಡಿ ಕಲ್ಲಿ ಎತ್ತ ಹಾಕೊಳ್ಳೋದು ಅಂದ್ರೆ ಇದೇ ಅಲ್ವಾ? ನಿನ್ನೆ ಸ್ಥಿತಿಗೆ ಕಾರಣ ನಿಮ್ಮ ಅಪ್ಪನೇ ಕಣೋ. ಐ ನೋ ದ್ಯಾಟ್. ಇಮಿಡಿಯೇಟ್ಲಿ ಡ್ಯಾಡಿಗೆ ಫೋನ್ ಮಾಡಿ ಮಾತಾಡ್ಬೇಕು. ಯಾಕೆ? ನಿನ್ ಫೋನ್ ಏನಾಯ್ತು? ಅತ್ತೆ, ಅದೆಲ್ಲ ಒಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಫಸ್ಟ್ ಫೋನ್ ಮಾಡಿ. ಅಣ್ಣ, ಆ ಕರ್ಣ ಹೋಗಿ ಹೋಗಿ ನಿಧಿನ ಸಂಜು ಕ್ಲಾಸ್ಗೆ ಲೆಕ್ಚರರ್ ಮಾಡಿದ್ದಾನೆ. ಅವಳು ಇವನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಗೊತ್ತಾ? ನಿಮಗೆ ನಿಮ್ ಫ್ಲಾಪ್ ಐಡಿಯಾಸ್ಗೆ ದೊಡ್ಡ ನಮಸ್ಕಾರ. ನಿಮ್ ಎಲ್ರ ಮಧ್ಯೆ ಬಲಿಕ ಬಕ ಆಗ್ತಿರೋದು ನಾನು. ನೀನ್ ಅವ್ರನ್ನ ಮನೆಯಿಂದ ಸೆಪರೇಟ್ ಮಾಡಿದ್ಯಾ ಅಷ್ಟೇ. ಆದ್ರೆ ಇಲ್ಲಿ ಅವ್ರು ಆರಾಮಾಗಿ ಒಟ್ಟಿಗೆ ಓಡಾಡ್ತಿದ್ದಾರೆ ಅಣ್ಣ. ಸೊ ವಾಟ್ಸ್ ದ ಯೂಸ್? ಶಾಂತಿ, ನೆಮ್ಮದಿ, ಸಮಾಧಾನ, ಇಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ಳೋದು ಮೆಂಟಲ್ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ಕೂಲಾಗಿರು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈಗ ನೀನು ಸಂಜು ಇಬ್ರು ಕಾನ್ಫರೆನ್ಸ್ ರೂಮ್ ಕಡೆ ಹೋಗಿ. ಡ್ಯಾಡ್, ಅಲ್ಲಿ ಹೋಗಿ ಏನ್ ಮಾಡ್ಬೇಕು? ಮತ್ತೆ ಮರ್ಯಾದೆ ತೆಗೆಸ್ಕೋಬೇಕಾ? ಹೋಗಿ ನೋಡಿ. ಬಾಯ್. ಅಣ್ಣ ಹೇಳ್ತಿದ್ದಾನಂದ್ರೆ there is something.